ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನು 7 ಮಂದಿ ಮಕ್ಕಳು ಹಾಗೆ ಮಾಡ್ತಾ ಇದ್ರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ನಾನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿದೆ. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಈ ಸಂಗತಿಯು ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸಿದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟು ಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯಗಳು ಆಯಿತೆಂದು ತಿಳಿದುಕೊಂಡರು. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಸ್ಥಿರವಾಗಿದ್ದೇವೆ, ದುರಸ್ತಾಗಿದ್ದೇವೆ, ಪ್ರಬಲವಾಗಿದ್ದೇವೆ. ಯಾರು ಬಂದು ನಮ್ಮನ್ನು ಮಳೆ ಮಾಡ್ಲಿಕ್ಕೆ ಆಗುದಿಲ್ಲ. ನಡ್ರಿ ಅಲ್ಲಿ ಅದ್ಭುತ ನಡೆದ ನಡ್ರಿ, ಆ ದೇವ್ರು ಈ ದೇವ್ರು ಅಂತೇಳಿ ನಮ್ಮನ್ನು ಯಾರು ಕರೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಸ್ಥಿರವಾಗಿದ್ದೇವೆ, ಸ್ಟ್ರಿಕ್ಟ್ ಆಗಿದ್ದೇವೆ. ಇದನ್ನು ಬಿಟ್ಟರೆ ಇನ್ನೊಂದು ಎಂದು ನಂಬೋದಿಲ್ಲ ನಾವು. ಆದರೆ ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ, ದೇವರ ವಾಕ್ಯ ಈ ದೆವ್ವಗಳನ್ನು ಯಾವ ರೀತಿಯಿಂದ ಬಿಡಿಸ್ತಾ ಇದ್ರು. ಅಲ್ಲಿ ಪೌಲನಿದ್ದ. ಆ ಪೌಲನು ಆ ಸಂದರ್ಭದಲ್ಲಿ ದೆವ್ವಗಳನ್ನ ಬೈದು ಅಥವಾ ಗದರಿಸಿ ದೆವ್ವಗಳನ್ನು ಬಿಡಿಸ್ತಾ ಇದ್ದ. ಆತನಿಗೆ ಯೇಸು ಕ್ರಿಸ್ತನ ಅಭಿಷೇಕ ಇತ್ತು. ಅಂತಹ ಒಂದು ಆತನು ಮಾಡತಕ್ಕಂತಹ ಕಾರ್ಯವನ್ನು ಇನ್ನು ಅನೇಕ ಜನರು ಮಾಡ್ಲಿಕ್ಕತ್ತಿದ್ರು. ಯಹೂದ್ಯರು ಮತ್ತು ಫರಿಸಾಯರು, ಅಲ್ಲೆಲ್ಲ ಜಾತಿ ಜನಾಂಗ ಇವತ್ತಿನಿಂದ ಅವತ್ತಿನಿಂದ ಕೂಡ ಇತ್ತು. ಆ ಯಹೂದ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಸ್ಕೇವ ಅಂತಕ್ಕಂಥ 7 ಮಂದಿ ಇದ್ರಂತೆ ಮಕ್ಕಳು. 7 ಮಂದಿ ಮಕ್ಕಳು ಏನ್ ಮಾಡ್ತಿದ್ರು ಅಂತಂದ್ರೆ ಇದೇ ಆಟನೇ ಮಾಡ್ತಾರಲ್ಲ, ಅನೇಕರು ಮಾಡ್ತಾರೆ. ಬೇರೆ ಬೇರೆ ಮಂದಿರಗಳಲ್ಲಿ ಚಿಟ್ಟಿ ಕಟ್ತಕ್ಕಂಥದ್ದು, ಆಧಾರ ಹಚ್ಚತಕ್ಕಂಥದ್ದು, ಇಂತಹ ಕೆಲವು ಪದ್ಧತಿಗಳು ಇನ್ನು ಹಿಂದೂ ಸಂಸ್ಕೃತಿಯಲ್ಲಿ ಇವೆ. ಆದರೆ ಇಲ್ಲಿ ಅದನ್ನೇ ಬಳಸಿಕೊಂಡು ಯೇಸು ಸ್ವಾಮಿ ಅಭಿಷೇಕಿಸಲ್ಪಟ್ಟಿರ್ತಕ್ಕಂಥ ಪೌಲನ ಕಾರ್ಯವನ್ನು ನೋಡಿ ಇವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಅಲ್ಲಿ ಜನರು ಅದಕ್ಕಿಂತ ಮೊದಲು ಪೌಲನ ಮೇಲೆ ಇರ್ತಕ್ಕಂಥ ಬಟ್ಟಿ ಅದು ಏನಾದ್ರೂ ಇತ್ತು, ಅದನ್ನ ಮೈ ಮೇಲೆ ಇತ್ತು ಅಂತಂದ್ರೆ ಅದನ್ನ ಗಪ್ಲೆ ತಗೊಂಡು ಹೋಗ್ಬಿಟ್ಟಿದ್ರೆ ಅದರಿಂದ ರೋಗಿಗಳ ಮೇಲೆ ಹಾಕಿದ್ರೆ ಅಲ್ಲಿ ಅಂತ ಅದ್ಭುತ ಇತ್ತಂತೆ. ಆತನ ಹೆಸರು ಹೇಳಿದ್ರೆ ಅಲ್ಲಿ ಎಲ್ಲರೂ ರೋಗಿಗಳು ಗುಣವಾಗ್ತಿದ್ರಂತೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಸ್ಕೇವನೆಂಬ 7 ಮಂದಿ ಮಕ್ಕಳು ಕೂಡ ಅವ್ರು ಇದೇ ಕೆಲಸ ಮಾಡ್ತಿದ್ರಂತೆ. ದೆವ್ವಗಳು ಬಹಳ ಹುಷಾರಾಗಿ ಇರ್ತವೆ, ಅದನ್ನು ತಿಳ್ಕೊಂಡಿರ್ಬೇಕು ನಾವು. ಆದ್ರೆ ಈ ಒಂದು ಶಕ್ತಿ ನಿಮಗೆ ಎಲ್ಲಿಂದ ಬರ್ತದೆ? ಆ ದೆವ್ವಗಳನ್ನು ಬಿಡಿಸ್ತಕ್ಕಂಥ ಶಕ್ತಿ, ಈ ರೋಗಗಳನ್ನು ವಾಸಿ ಮಾಡತಕ್ಕಂತಹ ಶಕ್ತಿ ಅದು ಎಲ್ಲಿಂದ ಬರ್ತದೆ? ಅದನ್ನು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 16:19 ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆಯತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ನಾವೆಲ್ಲದರಲ್ಲಿ ಯಾವುದರ ಪ್ರಸಿದ್ಧರಾಗಿದ್ದೇವೆ? ಪೌಲನು ಬರಿತಾನೆ, ರೋಮಾಪುರದವರಿಗೆ ಬರಿತಾನೆ ಏನಂತಂದ್ರೆ, ನಿಮ್ಮ ವಿಧೇಯತ್ವವು ಎಲ್ಲರಿಗೆ ಪ್ರಸಿದ್ಧವಾಗಿದೆ. ಅಲ್ಲಿ ಪ್ರಸಿದ್ಧವಾಗಿದೆ ವಿಧೇಯತ್ವ ಅಂತಂದ್ರೆ ಹೇಳಿದ ಮಾತನ್ನ ಏನಂತೀವಿ ನಾವು, ದೀನತೆಯಿಂದ ಕೇಳ್ತಕ್ಕಂಥದ್ದು, ಆಲಿಸ್ತಕ್ಕಂಥದ್ದು. ಯಾರೋ ಒಬ್ರು ಹಿರಿಯರು ಹೇಳ್ತಾರೆ, ಯಾರೋ ಒಬ್ಬ ಗುರುಗಳು ಹೇಳ್ತಾರೆ, ಯಾರೋ ಒಬ್ಬ DS ಹೇಳ್ತಾನೆ, ಇಲ್ಲ ನಿಮಗೆ ಬೇಕಾಗಿರ್ತಕ್ಕಂಥ ಪಾಸ್ಟರ್ ಹೇಳ್ತಾನೆ. ಅದನ್ನು ದೀನತೆಯಿಂದ ಕೇಳ್ತಕ್ಕಂಥದ್ದು ವಿಧೇಯತ್ವ. ನಾವೆಷ್ಟು ಜನ ಇಲ್ಲಿ ಆತನ ಹೇಳ್ತಾನೆ ಏನಂತಂದ್ರೆ, ರೋಮಪುರದವರಿಗೆ ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾಗಿದೆ. ನಾವೆಲ್ಲರೂ ಪ್ರಸಿದ್ಧವಾಗಿದ್ದೀವಿ. ನಾವು ನಮ್ಮನ್ನು ಯೋಚನೆ ಮಾಡ್ಕೊಳ್ಳೋದು, ಎಲ್ಲರೂ ಪ್ರಸಿದ್ಧರಾಗಿದ್ದೇವೆ. ಹಾಡೋದ್ರಲ್ಲಿ ಕೆಲವರು ಪ್ರಸಿದ್ಧರಾಗಿದ್ದೇವಲ್ಲ, ಏಟಿ ಬಾರಿಸೋದ್ರಲ್ಲಿ ಪ್ರಸಿದ್ಧರಾಗಿದ್ದೇವೆ, ತಾಳ ಹಾಕುವುದರಲ್ಲಿ ಪ್ರಸಿದ್ಧರಾಗಿದ್ದೇವೆ, ಡೋಲ ಬಡಿಯೋದ್ರಲ್ಲಿ ಪ್ರಸಿದ್ಧರಾಗಿದ್ದೇವೆ. ಆದ್ರೆ ಇವು ಯಾವ ದೇವರು ಬಿಡಿಸ್ಲಿಕ್ಕೆ ಬರೋದು? ಯಾಕಂತಂದ್ರೆ ಆ ಅಧಿಕಾರದಿಂದ ನಾವು ಸೈತಾನನನ್ನು ಗತಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಹೇಳ್ತಾನೆ ಪೌಲನು ಏನ್ ಹೇಳ್ತಾನೆ ಅಂತಂದ್ರೆ, ನಾವು ವಿಧೇಯತ್ವದಲ್ಲಿ ಪ್ರಸಿದ್ಧವಾದುದರಿಂದ ನಾನು ನಿಮಗೆ ಇದನ್ನು ಬರೆದಿದ್ದೇನಪ್ಪ. ಏನಂತ ಬರೆದಿದ್ದೇನೆ? ನೀವು ಒಳ್ಳೆತನದಲ್ಲಿ ವಿಷಯದಲ್ಲಿ ಜಾಣರಿದ್ದೀರಿ. ಒಳ್ಳೆಯದಲ್ಲಿ ಯೋಚನೆ ಮಾಡೋದ್ರಲ್ಲಿ ನೀವು ಜಾಣರಿದ್ದೀರಿ.
ಅದರ ಕೆಟ್ಟತನದ ವಿಷಯದಲ್ಲಿ ನಿಮ್ಗೆ ಯಾವುದು ಕಳಂಕ ಇಲ್ಲ. ಶೀಘ್ರವಾಗಿ ಶಾಂತಿದಾಯಕನಾದ 20ನೇ ವಚನ ನೋಡೋಣ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ ಅಂತ ಹೇಳಿ ಪೌಲನು ಹೇಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಜನರು, ಅಲ್ಲಿ ಸಭೆಯವರು, ಸಭಾ ನಾಯಕರು, ಅವ್ರು ಎದರಲ್ಲಿ ಪ್ರಸಿದ್ಧರಾಗಿದ್ರು? ವಿಧೇಯತ್ವದಲ್ಲಿ ಪ್ರಸಿದ್ಧರಾಗಿದ್ರು. ನಾವೆದರಲ್ಲಿ ಪ್ರಸಿದ್ಧರಾಗಿದ್ದೆವು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ. ಎಲ್ಲಾದ್ರೂ ಹೇಳ್ಬೋದು, ಅಲ್ಲಿ ಬದಲಿ ಭಾಳ ಚಂದ ಆಡ್ತಾನ್ರಿ ಅಂತ ಹೇಳಿ ಹೇಳ್ಬೋದು ಯಾರನ್ನಾದ್ರೂ. ಆ ಪ್ರಸಿದ್ಧತೆ ನಮ್ಗೆ. ಆದ್ರೆ ದೇವರು ನೋಡ್ತಾ ಇದ್ದಾನೆ ಇಲ್ಲಿ ಏನಂತಂದ್ರೆ, ನಿಮ್ಮ ವಿಧೇಯತ್ವ ಪ್ರಸಿದ್ಧ ಆಗಲಿ. ನಿಮ್ಮ ವಿಧೇಯತ್ವ ಪ್ರಸಿದ್ಧಿ ಆಯ್ತಂದ್ರೆ ಆ ಸೈತಾನ ತಂದು ನಿಮ್ಮ ಕಾಲ್ ತೆಳಗ್ ಹಾಕ್ತೀನಿ, ಆ ದೆವ್ವನ್ನ ತಂದು ನಿನ್ನ ಕಾಲ್ ತೆಳಗ್ ಹಾಕ್ತೀನಿ ನಾನು ಅಂತ ಹೇಳಿ ಈ ರೀತಿಯಿಂದ ಅಭಯ ವಚನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯರೇ, ಕ್ರೈಸ್ತರಾಗಿರ್ತಕ್ಕಂಥ ನಾವು ಅನುಸರಿಸತಕ್ಕಂಥ ಧರ್ಮ ನೀತಿಗಳಲ್ಲಿ ಒಂದೇ ಒಂದಲ್ರಿ ವಿಧೇಯತ್ವ ಅಂತಕ್ಕಂಥದ್ದು. ನಾವು ಮಾಡಿದೀವಿ ಅಂತದ್ದು ಬರೀ ಪಾಲಾಯ್ತು ಅಂತ ಹೇಳಿ ಅಂತಂದಾಗ ಚಾರ್ಜ್ ತಪ್ಪದೆ ಬಂದಿದ್ದೇವ, ಕೇಳಿದೇವ, ಯಾಕೋ ಯಾರು ಕರಿತನಪ್ಪ ಅಂದತ್ ನೀವು ಬಂದಿದ್ದೇವ? ಇಲ್ಲ, ನಾನೇನು ಯಾರಿಗೆ ಕರೆದಿಲ್ಲ, ಯಾರಿಗೆ ಕೇಳಿಕೆ ಮಾಡಿಲ್ಲ. ಆದ್ರೆ ದೇವ ವಾಕ್ಯ ಮಾತ್ರ ನಾನು ಹೇಳ್ತೇನೆ. ಆದ್ರೆ ಇಲ್ಲಿ ಏನಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ, ಶೀಘ್ರವಾಗಿ ಆ ಸೈತಾನನನ್ನ ನಿಮ್ಮ ಕಾಲ್ ತೆಳಗಾಗಿ ತುಳಿಸಿ ಬಿಡ್ತೇನೆ, ನಿಮಗೆ ಯಾವಾಗಲೂ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರ್ತದೆ ಅಂತೇಳಿ. ಅದ್ರ ಸಲುವಾಗಿ ಯಾವಾಗ ನೀವು ವಿಧೇಯತ್ವಕ್ಕೆ ಅಥವಾ ದೇವರ ನಂಬಿಕೆಗೆ ಪ್ರಸಿದ್ಧಿ ಆಗ್ತಿರೋ ಆವಾಗ ನಿಮಗೆ ಆ ದೆವ್ವಗಳನ್ನು ಬಿಡಿಸ್ತಕ್ಕಂಥ ಶಕ್ತಿ ದೇವರು ನಿಮಗೆ ಕೊಡ್ತಾನೆ ಅಂತ ಹೇಳಿ ನಾ ಬಹಳ ಸಲ ಯೋಚನೆ ಮಾಡ್ತಿದ್ದೆ. ನಾನು ಅನೇಕರು ನನ್ನ ಕೈಯಲ್ಲಿ ಪ್ರಾರ್ಥನೆ ಮಾಡಿಸ್ತಿದ್ರು. ನನ್ನ ಪ್ರಾರ್ಥನೆಗೆ ಶಕ್ತಿನೇ ಇರ್ತದೆ, ಪ್ರಾರ್ಥನೆಗೆ ಶಕ್ತಿನೇ ಇರ್ತದೆ. ಯಾಕೆ ಇವರೆಲ್ಲ ಆ ರೀತಿ ಮಾಡ್ತಾರೆ, ಅದನ್ನ ನಾನೇಕ್ ಮಾಡ್ತಾ ಇಲ್ಲ? ಇದು ದೆವ್ವಗಳನ್ನು ಗದರಿಸ್ತಕ್ಕಂಥ ಶಕ್ತಿ ಇಲ್ವಲ್ರಿ? ದೆವ್ವಗಳಲ್ಲಿ ಹಿಡಿದಿರ್ತಕ್ಕಂಥ ಮನುಷ್ಯನ ಮೇಲೆ ನಾನು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇಲ್ಲಲ್ರಿ? ಇದು ಯೋಚನೆ ಮಾಡಬೇಕಾಗಿದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನೀನು ಎಷ್ಟರ ಮಟ್ಟಿಗೆ ಈ ಒಂದು ಭೂಲೋಕದಲ್ಲಿ ದೇವರ ವಾಕ್ಯದಲ್ಲಿ ಸ್ಥಿರವಾಗಿದ್ದೆ ಅಂತೇಳಿ ನಾವು ಎಲ್ಲಾದ್ರೂ ಯೋಚನೆ ಮಾಡಿದೇವ? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ರೋಮ 1:18 ಹೇಳ್ತದೆ, ಮೊದಲನೇದು ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮತ್ತೊಂದು ಯಾವ್ದು ಬೇಕಾಯ್ತು ನಮಗೆ? ನಂಬಿಕೆ ಒಂದು ಬೇಕಾಯ್ತು, ಅಲ್ಲಿ ವಿಧೇಯತೆ ಒಂದು ಬೇಕಾಯ್ತು. ಈ ನಂಬಿಕೆ ವಿಧೇಯತೆ ಅಂತಂದ್ರೆ ಒಂದಕ್ಕೊಂದು ಸಾಮ್ಯತೆಯನ್ನು ಹೊಂದಿರತಕ್ಕಂಥ ಪದಗಳಿವೆ. ಇವು ನಮಗೆ ಬರಬೇಕಾಗಿದೆ, ಇವು ನಮಗೆ ಬೇಕಾಗಿದೆ, ನಾವು ಪ್ರಸಿದ್ಧಿ ಪಡಿಬೇಕಾಗಿದೆ ಅಂತಂದ್ರೆ ಒಂದೊಂದ್ಸಲ ಯಾರಾದ್ರೂ ಹೆಸರು ಹೇಳ್ರಿ, ಅವನ ಹೆಸರು ಯಾಕಿರ್ತೀರಿ, ಭಾಳ ಕೆಟ್ಟವನಿದ್ದಾನೆ ಅವನು. ಪ್ರಸಿದ್ಧಿ ನೋಡ್ರಿ ಎಂತೆಂಥದ್ರಲ್ಲಿ ಇದೆ ನಮ್ದು. ಯಾರಾದ್ರೂ ಹೆಸರು ತಗೊಂಡಾಗ ಇಂಥ ಸಮಯದಾಗ ಯಾಕಿರ್ತಪ್ಪ ಅವನ ಹೆಸರು ಬಂದಿರ್ತಕ್ಕಂಥ ಉದಾಹರಣೆಗಳಿದೆ. ಯಾಕಂತಂದ್ರೆ ನಮ್ಮ ಪ್ರಸಿದ್ಧಿ ನಮ್ಮ ಸಭೆಯಲ್ಲಾಗ್ಲಿ ನಮ್ಮ ಊರಿನಲ್ಲಾಗ್ಲಿ ಯಾವ ರೀತಿಯಿಂದ ಪ್ರಖ್ಯಾತಿ ಹೊಂದ್ತೇವೆ ನಾವು, ಆದ್ರೆ ಅದನ್ನ ಬೇಡ. ಯಾವ ರೀತಿಯಿಂದ ಹೊಂದಬೇಕಾಗಿದೆ ಪ್ರಸಿದ್ಧಿ? ದೀನತೆಯಲ್ಲಿ ನೀವು ಪ್ರಸಿದ್ಧಿ ಹೊಂದಬೇಕಾಗಿದೆ, ನಂಬಿಕೆಯಲ್ಲಿ ನೀವು ಪ್ರಸಿದ್ಧಿ ಹೊಂದಬೇಕಾಗಿದೆ. ಈ ರೀತಿಯಿಂದ ನೀವು ಹೊಂದಿಕೊಂಡಿದ್ದೀಯಾದ್ರೆ ನಿಜಕ್ಕೂ ದೇವರು ನಿಮ್ಮ ಒಟ್ಟಿಗೆ ಇದ್ದು ಆ ಸೈತಾನನನ್ನ ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡ್ತಾನೆ. ಅವನ ಕಾರ್ಯಗಳು ಎಲ್ಲಿಯೂ ನಡೆಯೋದಿಲ್ಲ. ಒಂದ್ಸಲ ನಾವು ನಮ್ಮ ಜೀವಿತದಲ್ಲಿ ಆಗಿರ್ತಕ್ಕಂಥದ್ದು ನೆನಪು ಮಾಡ್ತಾನೆ. ನನ್ನಲ್ಲಿ ಶಕ್ತಿ ಇಲ್ಲ, ದೇವುಗಳನ್ನು ಬಿಡಿಸ್ತಕ್ಕಂಥ ಶಕ್ತಿ ಇಲ್ಲ, ನಾನು ಎಲ್ಲಿ ನಾಟಕನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಾರ್ಥನೆ ದೀನತೆಯಿಂದ ಮಾಡ್ತೇನೆ. ನಾನು ಎಲ್ಲಿ ನನ್ನ ಅಂತರಂಗ ಏನು ಹೇಳ್ತಂದ್ರೆ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ನಾನು ಅನೇಕರು ಅದ್ಭುತ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಾನು ನೋಡ್ತೇನೆ. ಸುವಾರ್ಥ ಕೂಟಗಳಲ್ಲಿ ಹೋಗ್ತಾನೆ, ಅಲ್ಲಿ ದೆವ್ವಗಳು ಬಂದು ಅವ್ರ ಎದುರು ಕುಣಿತಾ ಇರ್ತದೆ. ಆ ಬೋಧಕನು ಅವ್ರ ಮೇಲೆ ತಲೆ ಮೇಲೆ ಕೈ ಹಿಡಿತಿರ್ತಾನೆ, ಒಂದ್ಸಲ ಬಡಿತಾನೆ, ಗದರಿಸ್ತಾನೆ, ಮಾಡ್ತಾನೆ. ಆದ್ರೂ ಕೂಡ ಒಂದೊಂದ್ಸಲ ದೆವ್ವಗಳು ಉಲ್ಟಾ ಮಾತಾಡ್ತೇವೆ. ಅದನ್ನ ನೋಡ್ರಿ, ಇಲ್ಲಿ ಉದಾಹರಣೆ ನೋಡ್ರಿ. ಅದು ಉದಾಹರಣೆ ಎಲ್ಲಿದೆ? ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 14ನೇ ವಚನ ನೋಡಿ. ಮಹಾಯಾಜಕ
ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡ್ತಾ ಇದ್ರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು, ಪೌಲನನ್ನು ನಾನು ಬಲ್ಲೆನು, ನೀವಾದರೆ ಯಾರು? ನೀವಾದರೆ ಯಾರು ಪ್ರಶ್ನೆ ಮಾಡ್ತದೆ. ಯಾಕೆ? ದೇವರು ಬಯಸಿರ್ತಕ್ಕಂಥ ಗುಣಗಳು ನಿನ್ನಲ್ಲಿಲ್ಲ. ನಿನ್ನ ಹತ್ರ ದೀನತೆ ಇಲ್ಲ, ನಿನ್ನ ಹತ್ರ ವಿಧೇಯತೆ ಇಲ್ಲ. ನೀನು ಯಾವುದೋ ಒಂದು ಮಾತಿಗೆ ಪ್ರಸಿದ್ಧನಾಗಿದ್ದಿ, ಚೆನ್ನಾಗಿ ಆಡಾಡ್ತಿದ್ದೆ, ನೀನು ಪ್ರಸಿದ್ಧನಾಗಿದ್ದಿ, ಅದನ್ನು ಹೋಗ್ತಾನೆ, ಅದು ದೇವರಿಗೆ ಮೆಚ್ಚುಗೆ ಆಗ್ಬೇಕಲ್ಲ. ಅಲ್ಲಿ ಕೇಳ್ತಾನೆ, ಆತನು ತನ್ನ ನಡವಳಿ ದುರಸ್ತಿ ಇಲ್ಲದು ಈ ದೇವನನ್ನು ಗದಸ್ಲಿಕ್ಕೆ ಹೋದಾಗ ದೇವರೇ ಬಿಟ್ಟು ಹೋಗು, ನಜರೇತಿನ ಯೇಸುವಿನ ಹೆಸರಿನಲ್ಲಿ ನೀನು ಬಿಟ್ಟು ಹೋಗು, ಸತ್ಯವೇದದಿಂದ ಹೊಡೆದು ಓಡಿಸ್ತಾನೆ. ನಾವು ಹೋಗಲ್ಲ. ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನನ್ನು ದೂಷಿಸ್ತೇನೆ, ನೀನು ಬಿಟ್ಟು ಹೋಗು. ಏನು ಬಡಿದ್ರೆ ನಾವು ಹೋಗಿಲ್ಲ. ನನಗೆ ಗೊತ್ತಿಲ್ಲ. ಯಾರು ಯೇಸು ಅಂತೇಳಿ ನನಗೆ ಗೊತ್ತದೆ, ಯಾರಂತೇಳಿ ಪೌಲ ಅಂತೇಳಿ ಅಂತಕ್ಕಂಥದ್ದು ನನಗೆ ಗೊತ್ತದ. ಆದ್ರೆ ನೀನ್ ಯಾರಪ್ಪ ಇಲ್ಲಿ ಬಂದು ನನಗೆ ಹೇಳ್ತದೆ? ಈ ಲೋಕದಲ್ಲಿ ದೇವರ ಸೇವಕರು, ದೇವರ ಸುವಾರ್ತಿಕರು ಮಾಡ್ತಕ್ಕಂಥ, ಅದಕ್ಕಾಗಿ ಇಲ್ಲಿ ಹೇಳ್ತೇನೆ ಅಂತಂದ್ರೆ, ದೇವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನಿನ್ನ ಸೈತಾನನು ನಿನ್ನ ಕಾಲ ಕೆಳಗೆ ಬೀಳಬೇಕಾಗಿದೆ ಅಂತಂದ್ರೆ ಮೊದಲು ನೀನು ಸ್ಥಿರವಾಗಿರು, ನೀನು ವಿಧೇಯನಾಗಿರು, ನೀನು ನಂಬಿಕೆಯಲ್ಲಿ ಪ್ರಸಿದ್ಧನಾಗಿರು. ನೀನು ನಂಬಿಕೆಯಲ್ಲಿ ಪ್ರಸಿದ್ಧನಾಗಿದ್ರೆ ನಿನ್ಗೆ ಏನ್ ಬೇಕಲ್ಲ ಅದನ್ನೆಲ್ಲ ನೀನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ವಚನ ಫಿಲಿಪ್ಪ 2:8 ನಾವು ಫಿಲಿಪ್ಪ 2 ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಂತೆ ವಿಧೇಯನಾದನು. ವಿಧೇಯತೆ ಅಂತಕ್ಕಂಥದ್ದು ಬಹಳನೇ ಮುಖ್ಯ. ಆತನು ಈ ಲೋಕದಲ್ಲಿ ಇದ್ದದ್ದೇ 30, 32, 33 ವರ್ಷಗಳ ತನಕ ಅಷ್ಟೇ. ಹೆಂಗಿರ್ತಾನೆ 33 ವರ್ಷದ ಮನುಷ್ಯ? ಏನಂತದ್ದು ಮಾಡ್ತಾನೆ, ಕಲ್ಲನ್ನು ಕೈಯಿಂದ ಬುದ್ಧಿ ಹೊಡಿತಕ್ಕಂಥ ಶಕ್ತಿ ಇದೆ. ಹೌದಾ? ನಾವೆಲ್ಲ ವರ್ಣನೆ ಮಾಡ್ತೀವಿ, ನಾನು ಯೌವನದಲ್ಲಿ ಹೆಂಗಿದ್ದೀನಪ್ಪ ಅಂತೇಳಿ ಯೋಚನೆ ಮಾಡ್ತೀವ. ಅವಾಗ ಮಾಡಿರ್ತಕ್ಕಂಥ ಕಾರ್ಯಗಳನ್ನ, ಅವಾಗ ಒತ್ತಿರ್ತಕ್ಕಂಥ ವಜ್ಜಿ ಚೀಲಗಳನ್ನ, ಅವಾಗ ದುಡ್ದಿರ್ತಕ್ಕಂಥ ಸ್ಥಿತಿಯನ್ನು ನಾವು ಜ್ಞಾಪಕ ಮಾಡ್ತೀವಿಲ್ಲ. ಆ ಸಮಯದಲ್ಲಿ ನಾನು ಅಷ್ಟು ಬಹಳ ಗಟ್ಟಿಗನಾಗಿದ್ದೆ. ಅವಾಗ ಯಾರು ಬಂದ್ರು ನನ್ನನ್ನು ಎದುರಿಸ್ತಿದ್ರು. ಜಗಳಕ್ಕಂದ್ರೆ ಹಾರಿ ಬರ್ತಿದ್ದೆ, ಎದ್ದು ಎಗಿರಿ ಬಂದ್ಬಿಡ್ತಿದ್ದೆ. ನಾನು ಮಾಡ್ತಿದ್ವಲ್ಲ ಅಂಥದ್ದು. ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಸರಿಯಾಗಿ ಹರಿಯದೆ ನಮ್ಮ ಜೀವಿತದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಅನಾಚಾರಗಳು ನಮ್ಮ ಜೀವಿತಕ್ಕೆ ಎಷ್ಟು ಮಾರಕವಾಗಿವೆ. ಸೈತನ್ ಕಾಡ್ಲಾರ ಹೆಂಗ್ ಬಿಡ್ತಾನ್ರಿ? ನಮ್ಗೆ ಕಾಡ್ತಾನೆ, ಕೆಡಗಿಗೆ ನಾನು ದಬ್ತಾನೆ, ತಗ್ಗಿಗೆ ಬೀಳಿಸ್ತಾನೆ, ಸಾಲಗಾರರನ್ನಾಗಿ ಮಾಡಿಸ್ತಾನೆ, ರೋಗಿಗಳನ್ನಾಗಿ ಮಾಡಿಸ್ತಾನೆ. ಯಾಕಂತಂದ್ರೆ ತನ್ನ ಅಧೀನದಲ್ಲಿ ಇರ್ತಕ್ಕಂಥವುಗಳು ಇವೆ. ಯಾವುವು? ರೋಗ, ಸೋಲುವಿಕೆ, ಜಗಳ ಆಡುವಿಕೆ, ಕಠಿಣ ಮನಸ್ಸು, ಕಠಿಣ ಹೃದಯ, ಇಂಥವನ್ನೆಲ್ಲ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸಿದಾಗ ಸೈತಾನ ನಮ್ಮನ್ನು ಕಾಡದೆ ಯಾವ ರೀತಿಯಿಂದ ಬಿಟ್ಟಾನು ಅಂತಕ್ಕಂಥ ರೀತಿಯಲ್ಲಿ ಯೆಶಾಯ ಪ್ರವಾದಿ ಗ್ರಂಥ, ಯೆಶಾಯ ಗ್ರಂಥದಲ್ಲಿ ಹೇಳ್ತದೆ ಅಂತಂದ್ರೆ 50:5-6ರಲ್ಲಿ, ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲಿಲ್ಲ, ಒಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಹೊಡೆದೆನು, ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ನಾವಿದ್ದೀವಿ. ಸತ್ಯವೇದ ನಮ್ಮ ಮನೆಯಲ್ಲೇ ಇದೆ. ಸತ್ಯವೇದದ ವಾಕ್ಯಗಳು ನಮ್ಮ ನುಡಿಯಲ್ಲಿರಬೇಕು. ಸತ್ಯವೇದದ ವಾಕ್ಯಗಳು ನಮ್ಮ ಹೃದಯದಲ್ಲಿರಬೇಕು. ಇರ್ತಾವ? ಸಾಧ್ಯನೇ ಇಲ್ಲ. ಯಾಕಾಗಿದ್ದೇವೆ ನಾವು? ಎಲ್ಲ ಹೆಸರಿಗೆ ಕಾಯಿಸ್ತೀವಿ. ಅವತ್ತೇನು ಯಾವ್ದು ಆಶೆಗಾದವು, ದುರಾಶೆಗಾದವು ಗೊತ್ತಿಲ್ಲ. ಆದರೆ ತಿಳಿಯದೆ ಈ ಒಂದು ರಂಗದಲ್ಲಿ ನಾವು ಇಳಿದಂತಹ ಸಂದರ್ಭದಲ್ಲಿ ದೇವರು ನಮಗೆ ವಿದ್ಯೆ ಮತ್ತು ಜ್ಞಾನವನ್ನು ಕೊಟ್ಟಿದ್ದಾನೆ. ಸತ್ಯವೇದವನ್ನು ಓದ್ತಕ್ಕಂತಹ ಶಕ್ತಿ ಕೊಟ್ಟಿದ್ದಾನೆ. ಅದರಲ್ಲಿ ಇರ್ತಕ್ಕಂಥ ಸತ್ಯ ವಾಕ್ಯಗಳನ್ನು ಮನನ ಮಾಡಿಕೊಳ್ಳುವುದಕ್ಕೂ ಕೂಡ ಜ್ಞಾನ ಕೊಟ್ಟಿದ್ದಾನೆ. ಹೀಗಿರಲಾಗಿ ಏನು ಹೇಳ್ತದೆ ಅಂತಂದ್ರೆ, ಕರ್ತನಾದ ಯೆಹೋವನು ನನಗೆ ಕಿವಿ ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ. ಅವ್ರು ಬೈತಕ್ಕಂಥ ಮಾತುಗಳು ನನ್ನ ಕಿವಿ ಕೇಳಿಸ್ತಿದ್ವು, ನನಗೆ ಉಲ್ಟ ಕೇಳಲಿಲ್ಲ ಅಂತಕ್ಕಂಥ ಅರ್ಥ. ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಅವ್ರಿಗೆ ಎದುರು ಹೋಗ್ಲಿಲ್ಲ ನಾನು.
ಯಾಕೆ? ಅವ್ರು ದೂರಿ ಬರ್ತಾ ಇದ್ದಾರೆ, ಅವ್ರು ನನ್ನ ಮೇಲೆ ಏರಿ ಬರ್ತಾ ಇದ್ದಾರೆ, ಅಲ್ಲಿ ಸಂಘರ್ಷ ಮಾಡೋಣ ಅಂತಾರೆ, ಅಲ್ಲಿ ಜಗಳಕ್ಕೆ ಕೂಡೋಣ ಅಂತಾರೆ. ನಾನು ಹೋಗ್ಲಿಲ್ಲ, ಅಲ್ಲಿಗೆ ವಿಮುಖನಾಗ್ಲಿಲ್ಲ. ಒಡೆಯುವವರಿಗೆ ಬೆನ್ನು ಕೊಟ್ಟೆ. ತಾಳ್ಮೆ ನೋಡ್ರಿ, ದೇವರ ತಾಳ್ಮೆ ಎಂಥದ್ದು. ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂತ ಸಂದರ್ಭ ಯಾರಿಗಾದ್ರೂ ಗದರಿಸಿದ ಒಂದು ಉದಾಹರಣೆ ಸತ್ಯವೇದದಲ್ಲಿ ಬರೆದಿದ್ದೇನಾ? ಯಾರಾದ್ರೂ ಪ್ರಸಂಗಿಸುವಾಗ ಯೇಸು ಈ ರೀತಿಯಿಂದ ಉತ್ತರ ಕೊಟ್ಟನಂತೇಳಿ ನಾವು ಪ್ರಸಂಗಿಸಿದ್ವ? ಇಲ್ಲ. ಯಾಕಂತಂದ್ರೆ ಆತನು ಏನ್ ಮಾಡಿದನಂತಂದ್ರೆ ಒಡೆಯುವವರಿಗೆ ಬೆನ್ನು ಕೊಟ್ಟನು, ಕೂದಲು ಕೀಳುವವರಿಗೆ ಕಿತ್ರಿ, ನನ್ನ ಗಡ್ಡೆ ಕಿತ್ರಿ. ಏನಿಲ್ಲ, ಈ ಕಡೆ ಮಾತು ತಿರುಗಲಿಲ್ಲ, ಈ ಕಡೆ ತಿರುಗಿಸ್ಲಿಲ್ಲ. ಹಿಂಸೆ ಮಾಡ್ಬೇಕಾಗಿದ್ದ ಮಾಡ್ರಿ, ಎಷ್ಟು ಮಾಡ್ಬೇಕು. ಒಂದ್ ವೇಳೆ ಮಾಡಿದ್ರೆ, ಉಲ್ಟ ಮಾಡಿದ್ರೆ ದೊಡ್ಡ ಯುದ್ಧನೇ ನಡೆದು ಹೋಗಂತದ್ರಿ. ಅವಾಗ ದೊಡ್ಡ ಯುದ್ಧನೇ ನಡೆದು ಹೋಗಂತದ್ದು. ಆತನಿಗೆ ಗುರುತಿತ್ತು, ಲೋಕ ಅಳಿದು ಹೋಗ್ತದೆ, ಆ ರೀತಿಯಿಂದ ಮಾಡಬಾರ್ದು. ನಾನು ನಿಮ್ಮೆಲ್ಲರೂ ರಕ್ಷಿಸಬೇಕಾಗಿದೆ, ರಕ್ಷಣೆಗಾಗಿ ನಾನು ಬಂದಿದ್ದೇನೆ, ಅದಕ್ಕಾಗಿ ನಾನು ತಾಳಿಕೊಳ್ಳಬೇಕಾಗಿದೆ. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಬೇಕಾದ್ ಮಾಡಿ, ನಿಮ್ಗೆ ಎಲ್ಲಿ ಸಮಾಧಾನ ಸಿಗ್ತದೆ, ಎಲ್ಲಿ ಸಂತೋಷ ಸಿಗ್ತದೆ ನಿಮಗೆ, ಅದನ್ನೆಲ್ಲ ಮಾಡಿ ಅಂತ ಹೇಳತ್ತ ಮುಖ ಕೊಟ್ಟನು ಅಂತೇಳಿ ಸತ್ಯವೇದ ಸಾಕ್ಷೀಕರಿಸ್ತದೆ. ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 7ನೇ ವಚನದಲ್ಲಿ. ಅದಕ್ಕಾಗಿ ನಮ್ಗೆ ಹೇಳ್ತಾನೆ ಏನಂತಂದ್ರೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಎಲ್ಲ ಗುಣಗಳು ನಮ್ಮಲ್ಲಿದ್ದಾಗ, ಇಂಥ ತಾಳ್ಮೆ ನೀವು ತಿಳಿದುಕೊಂಡಾಗ, ಯೇಸು ಕ್ರಿಸ್ತನನ್ನು ನಂಬಿರ್ತಕ್ಕಂಥವ್ರು ನಾವು, ಆತನ ನಡೆ ನುಡಿಗಳಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ನಾವು, ಯಾಕೆ ಆತನ ನಂಬಾರ್ದು? ನಾವು ಆತನನ್ನು ಅನುಸರಿಸಬಾರ್ದು ಯಾಕೆ? ಅರ್ಥವಿಲ್ಲದ ಜೀವನ ನಮ್ಮದಾಗಿದೆ. ಆದ್ದರಿಂದ ಭಕ್ತರು ಅದ್ಭುತ ಮಾಡ್ತಾರೆ, ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗು ಅಂತೇಳಿ ಗದರಿಸ್ತಾರೆ. ಅದು ಹೋಗುತ್ತಾ? ಹೋಗೋದಿಲ್ಲ. ಯಾರಪ್ಪ ನೀನು? ಪ್ರಶ್ನೆ ಮಾಡ್ತಾರೆ ದೇವರು. ಯಾರು ನೀನು? ನನಗೆ ಗೊತ್ತಿದೆ ಯೇಸು ಯಾರಂತೇಳಿ, ನನಗೆ ಗೊತ್ತಿದೆ. ದೇವರು ನೋಡಿ ಎಷ್ಟು ಗೊತ್ತಾಗಿದೆ. ಯೇಸು ಯಾರಂತೇಳಿ ಗೊತ್ತಿದೆ, ಪೌಲನು ಯಾರಂತೇಳಿ ಗೊತ್ತಿದೆ, ಆದರೆ ನೀವು ಗೊತ್ತಿಲ್ಲ ನನಗ. ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಸಿಗದೆ ಹೋಗ್ತದೆ ಪ್ರಿಯರೇ. ಅದ್ರ ಸಲುವಾಗಿ ಇಲ್ಲಿ ಏನಂತಂದ್ರೆ, ಈ ರೂತಳ ಉದಾಹರಣೆ ನಮಗೆ ಕೊಟ್ಟಿದ್ದಾನೆ. ರೂತಳ ಉದಾಹರಣೆ ನೋಡಿ, ರೂತಳ ಪುಸ್ತಕದಲ್ಲಿ 2:10 ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನನ್ನು ಇಷ್ಟು ಕಟಾಕ್ಷ ಬೇಕೆ ಅನ್ನಲು, ಬಹುಜನು ನಿನ್ನ ಗಂಡನು ಸತ್ತ ಮೇಲೆ ನಿನ್ನ ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೆ ಅರಿಯದ ಜನರ ಬಳಿಗೆ ಬಂದಿರುವಿ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೂತಳ ಚರಿತ್ರೆ ನೀವು ಓದಿದ್ದೀರಿ. ರೂತಳ ಚರಿತ್ರೆ ಪ್ರತಿಯೊಂದೊಂದು ಹೆಣ್ಮಕ್ಳು ಓದ್ಬೇಕಾರೆ ಆ ಚರಿತ್ರೆ ನೀವು ಓದಿದ್ರಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಜಗಳನೇ ಇರೋದು. ನಿಮ್ಮ ಮನೆಯಲ್ಲಿ ಜಗಳನೇ ಇರೋದು. ಈ ಹೆಣ್ಮಕ್ಳ ಸ್ಥಿತಿ ಹಿಂಗಿದೆ ಅಲ್ಲ ಈಗಿನ ಕಾಲದಲ್ಲಿ. ಒಂದು ಮನೆಗೆ ಸೊಸೆಯಾಗಿ ಬರ್ತಾಳೆ, ನಮ್ಮ ಹತ್ತಿ ಚೆನ್ನಾಗಿಲ್ಲ ಅಂತ. ಹೌದಾ? ಇಲ್ಲ, ನಾನು ಎಲ್ಲೋ ಓದಿದ್ದು, ಹಂಗಿರ್ಲಿಕ್ಕಿಲ್ಲ, ಹಂಗಿರ್ಬಾರ್ದು. ಯಾವುದೋ ಒಂದು ಮನೆಗೆ ಮದುವೆ ಆಗಿ ಹೋಗಿ ನಮ್ಮ ಅತ್ತೆ ಚೆನ್ನಾಗಿಲ್ಲ ಅಂತಾಳೆ. ಒಂದು ಸಲ ಆಕೆ ಅತ್ತೆ ಆಗ್ತಾಳೆ, ನನ್ನ ಸೊಸೆ ಚೆನ್ನಾಗಿಲ್ಲ ಅಂತಾಳೆ. ಹೆಂಗಿದೆ ನೋಡ್ರಿ ಅರ್ಥ. ಅಲ್ಲಿ ಭೇದ, ಅಲ್ಲಿ ಭಾವ, ಅಲ್ಲಿ ಹೊಂದಾಣಿಕೆ, ಅಲ್ಲಿ ಬಹಳನೇ ಮುಖ್ಯ. ಅದಕ್ಕಾಗಿ ರೂತಳು ಮಾಡಿರ್ತಕ್ಕಂಥ ಆ ದೊಡ್ಡ ಗುಣ ನಮ್ಮ ಕ್ರೈಸ್ತ ಜೀವಿತಕ್ಕೆ ಸಾಕ್ಷಿಯಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬೊಬ್ಬರು ರೂತಳ ಪುಸ್ತಕವನ್ನು ನೀವು ಓದಿರಿ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಾರಿಗೆ? ಬೋವಜನು ಅಂತಕ್ಕಂಥ ಹತ್ತಿರದ ಸಂಬಂಧಿ, ಹಣವಂತನು, ಐಶ್ವರ್ಯವಂತನು ಅವನು, ಅಂತವನಿಗೆ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನನ್ನು ಇಷ್ಟು ಕಟಾಕ್ಷ ಬೇಕೇ ಅನ್ನಲು ಸಂಬಂಧನೇ ಇಲ್ಲ, ಗೊತ್ತಿಲ್ಲ. ರೂತಳು ಗಂಡ ಸತ್ತು ಹೋಗಿದ್ದಾನೆ, ಆಕೆಗಿಂತ ಆಸ್ತಿ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ಎಲ್ಲವನ್ನು ಬಿಟ್ಟು ಅತ್ತೆಯಿಂದ ಬಂದಿದ್ದಾಳೆ. ಅತ್ತೆ ಎಷ್ಟು ಸಲ ಪಡ್ಕೊಳ್ತಾಳೆ, ಹೋಗಮ್ಮ ನಿನ್ ಗಂಡ ಸತ್ ಮೇಲೆ ನಾನು ಏನ್ ಮಾಡ್ಲಿ, ನೀನು ಎಲ್ಲಿ ಸಲ ನೀವು ಹೋಗಂತ ಹೇಳಿ. ಇಲ್ಲ ಹೋಗೋದಿಲ್ಲ. ಆಕಿನ ಜೊತೆ ಹೋಗ್ಬೇಕು, ಇನ್ನೊಬ್ಬಕ್ಕಿರ್ತಾಳೆ. ಯಾರಕ್ಕೆ? ನೆಗೆಣೆ, ಓದ್ಕೊಳ್ಳು ಓಡೋಗ್ಬಿಡ್ತಾಳೆ. ನಾಟಕೀಯವಾಗಿ ಪ್ರೀತಿ ಮಾಡ್ತಾಳೆ. ಅತ್ತೆಗೆ ಚೆನ್ನಾಗಿ ಸಮೀಪ ತಂದು ಮುದ್ದಿಡ್ತಾಳೆ. ಅತ್ತೆ ಟಾಟಾ ಬಾಯ್ ಬಾಯ್, ನಾನು ಹೋಗ್ತೇನೆ, ಗಂಡ ಸತ್ ಮೇಲೆ ನನ್ನೇನು ಕೆಲಸ ಅಂತೆ. ಬರೀ ರೂತಳಾಗಿ ಮಾಡ್ಲಿ. ರೂತಳು ಆ ಅತ್ತೆ ಎಷ್ಟು ಸಲ ಪ್ರಯತ್ನ ಪಡ್ತಾಳೆ. ಚಿಕ್ಕವಳಿದ್ಯಮ್ಮ, ನೀನು ಯೌನಸ್ಥೆ ಇದ್ದಿ, ನೀನು ಇನ್ನೊಂದು ಕಡೆ ಮದುವೆ ಮಾಡ್ಕೊಂಡೆ ಅಂತಂದ್ರೆ ನಿನಗೆ ಸಂಸಾರ ಆಗ್ತದೆ. ನನ್ನಿಂದ ಬಂದ್ರೆ ನಿನ್ಗೆ ಏನ್ ಸಿಗ್ತದೆ? ಏನು ಇಲ್ಲ, ನನ್ನ ಹತ್ರ ಏನಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಗದ್ದೆ ಇಲ್ಲ, ದುಡ್ಡಿಲ್ಲ, ಏನಿಲ್ಲ ನನ್ನ ಹತ್ರ, ನೀನು ಬರಬೇಡ ಅಂತಂದ್ರೆ
ಎಷ್ಟು ಕಠಿಣವಾಗಿ ಹೇಳ್ತಾಳೆ, ಅತ್ತೆ ನೀ ಎಲ್ಲಿರ್ತೀಯ ಅಲ್ಲೇ ಇರ್ತೀನಿ ನಾನು, ನೀನು ಎಲ್ಲಿ ಸಾಯ್ತಿದ್ದೆ ನಾನು ಅಲ್ಲೇ ಸಾಯ್ತೇನೆ, ನಿನ್ನ ಜನರೇ ನನ್ನ ಜನರಾಗ್ತಾರೆ, ನಿನ್ನ ಬಳಗನೆ ನನ್ನ ಬಳಗ ಆಗ್ತದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಆ ರೀತಿಯಿಂದ ಇದ್ದತ್ನಾಗ ಆಕೆ ಅಷ್ಟು ಸುಲಲಿತವಾಗಿ ನಡೆದು ತನ್ನ ಅತ್ತೆಯ ತವರ ಮನೆಗೆ ಹೋಗ್ತಾಳೆ. ಅಲ್ಲಿ ಅದು ಸಂಬಂಧನೇ ಇಲ್ಲ, ತಾನು ದೇಶದವಳನ್ನೂ ಅಲ್ಲ, ಆ ಬೇರೆ ದೇಶಕ್ಕೆ ಅಲ್ಲಿ ಹೋದಾಗ ಆಕೆ ಗುರ್ತಾಗ್ತದೆ ಏನಂತಂದ್ರೆ, ಅಲ್ಲಿ ಹೊಲದ ಮಾಲೀಕನು ಮನೆಗೆ ಹೊಲಕ್ಕೆ ಬಂದಾಗ ಆತನಿಗೆ ಶಿರವಾಗಿ ದೀನತೆಯಿಂದ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿದ ನಂತರ, ಪರದೇಶಿಯಾದ ನನ್ನನ್ನು ಇಷ್ಟು ಕಟಾಕ್ಷ ಬೇಕು, ಯಾಕೆ ನನಗೆ ಇಷ್ಟು ಕರುಣೆ ಕೊಡ್ತಾ ಇದ್ದೆ? ಅದನ್ನು ಮುಂದೆ ಹೇಳ್ತೇನೆ ನೋಡಿ. ಬಹುಜನು ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಹರಿಯದ ನನ್ನ ಜನರ ಬಳಿಗೆ ಬಂದಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ದೇವರು ನಮ್ಮನ್ನು ತಿಳ್ಕೊ. ಈ ಲೋಕದ ಜನ ನೋಡೋದು ಬೇಕಾಗಲ್ಲ, ನನಗೆ ಚೆನ್ನಾಗಿ ಗೊತ್ತುಂಟು. ನೀನು ಹೋದ ವಾರ ಭಾನುವಾರ ದಿವಸ ಆಲಯಕ್ಕೆ ಬಂದಿದ್ದಿ, ಈ ವಾರ ಅದಕ್ಕಿಂತ ಹಚ್ಚಿ ವಾರ ಇಲ್ಲ ಗೊತ್ತಿಲ್ಲ. ನೀನು ಮಾಡ್ತಕ್ಕಂಥ ಕೃತ್ಯ, ನೀನು ತಂದಿರ್ತಕ್ಕಂಥ ಕಾಣಿಕೆ, ನೀನು ಕೊಡ್ತಕ್ಕಂಥ ನಿನ್ನ ಹೃದಯದ ಪ್ರೀತಿ ದೇವರಿಗೆ ಯಾವ ರೀತಿಯಿಂದ ಸಮರ್ಪಿಸಿದೆ, ದೇವರು ಹೇಳ್ತಾನೆ ನನಗೆ ಗೊತ್ತಿದೆ ನೀನು ಹೆಂಗಿದ್ದೆ. ಅದೇ ಪ್ರಕಾರ ಇಲ್ಲಿ ಬಹುಜನ ಹೇಳ್ತಾನೆ, ನೀನು ಯಾರು, ಎಲ್ಲಿಂದ ಹೆಂಗ್ ಬಂದೆ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತುಂಟಮ್ಮ, ನೀನು ಅಂಜಕ್ಕೆ ಹೋಗ್ಬೇಡ. ಅದಕ್ಕಾಗಿ ಪ್ರಿಯರೇ, ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ಯಾಕಂತಂದ್ರೆ, ದೇವರು ನಮ್ಮನ್ನು ಚೆನ್ನಾಗಿ ಗುರುತಿಡಬೇಕಾಗಿದೆ. ಓ ನೀನಾ? ಹೌದು, ನನ್ನವನೇ, ನೀನು ರಕ್ಷಣೆ ಹೊಂದಿದವನೇ, ನೀನು ವಿಧೇಯನಾಗಿರ್ತಕ್ಕಂಥವನೇ, ನೀನು ನಂಬಿಕೆಯಲ್ಲಿ ಸ್ಥಿರವಾಗಿರ್ತಕ್ಕಂಥವನೇ, ಪ್ರೀತಿಯ ನನ್ನ ಮುದ್ದು ಮಗನೇ ನೀನು ಅಂತೇಳಿ ದೇವರು ಗೊತ್ತಿಡಬೇಕಾಗಿದೆ. ನಾವು ಗೊತ್ತಿರ್ತೇವ? ಹಿಂದೆ ಆಗಿರ್ತಕ್ಕಂಥದ್ದನ್ನು ನೆನೆಸ್ತಾನೆ. ಅಂತ ಒಂದು ಕಠಿಣ ಕಾಲದಲ್ಲಿ ನೀನು ಇನ್ನೊಬ್ಬರಿಗೆ ಸಹಾಯ ಮಾಡಿರ್ತಕ್ಕಂಥ ಆ ಗಳಿಗೆಯನ್ನು ಆತನ ಜ್ಞಾಪಕ ಮಾಡ್ತಾನೆ. ಅವರು ಹಸಿದಿದ್ರು, ಅವರಿಗೆ ನೀನು ಊಟ ಹಾಕಿದ್ದೆ. ಅವರು ನೀರಡಿಸಿದ್ರು, ಅವರಿಗೆ ನೀನು ಊಟ ಕೊಟ್ಟಿದ್ದಿ, ನೀರು ಕೊಟ್ಟಿದ್ದಿ. ದೇವರು ಆ ರೀತಿಯಿಂದ ಗೊತ್ತಿಡಬೇಕಾಗಿದೆ. ಅಂತ ಒಂದು ಸ್ಥಿತಿಯಲ್ಲಿ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಳ್ಳಬೇಕಾಗಿದೆ. ಇಲ್ಲಿ ರೂತಳು ಕೂಡ ಅದೇ ಪ್ರಕಾರವಾಗಿ ಆಕೆಯಲ್ಲಿ ಇರ್ತಕ್ಕಂಥ ನಿಯತ್ತು, ಅತ್ತೆಯನ್ನು ಪ್ರೀತಿಸಿ ಅಂತಕ್ಕಂಥ ಮಾತು ಪ್ರತಿಯೊಂದೊಂದು ಹೆಣ್ಣುಮಕ್ಕಳು ನಾವು ತಿಳ್ಕೊಳ್ಬೇಕು. ಇಲ್ಲ, ಅದನ್ನು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದನ್ನು ಎಂದೂ ಮಾಡ್ಲಿಕ್ಕಾಗ್ತಿಲ್ಲ. ಯಾಕಂತಂದ್ರೆ ಅದು ಅನುವಂಶಿಕವಾಗಿ ಮುಂದುವರೆದು. ಈ ನಾನೇನು ಹೇಳಿದಿನಲ್ಲಿ ಈ ಮಂತ್ರ ಪ್ರತಿಯೊಂದೊಂದು ಹೆಣ್ಮಕ್ಳು ಜ್ಞಾಪಕ ಇಟ್ಬೇಕು. ಹಂಗ ಆಗಬಾರ್ದು ಅಂತಕ್ಕಂಥದ್ದನ್ನ ಜ್ಞಾಪಕ ಇಟ್ಕೋಬೇಕು. ಹೊಸದಾಗಿ ಮನೆಗೆ ಹೋಗಿದಾಗ ಹೊಸ ಮನೆಯ ಅತ್ತೆ ಚೆನ್ನಾಗಿಲ್ಲ ಅಂತೇಳಿ ಏನು ಸಹಜವಾಗಿ ಬರ್ತದಲ್ಲ, ಆ ಮಾತು ಬಿಟ್ಟು ಬಿಡ್ಬೇಕು. ನಮ್ಮ ಅತ್ತೆ ಚೆನ್ನಾಗಿದ್ದಾಳೆ ಅಂತಕ್ಕಂಥದ್ದನ್ನ. ಆನಂತರ ತಾನು ಹಿರಿಯಳಾದಾಗ ನನ್ನ ಸೊಸೆ ಸರಿಯಾಗಿಲ್ಲ ಅಂತೇಳಿ ಏನು ಹೇಳ್ತಿದ್ವಲ್ಲ, ಅದನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲ, ನಿಮ್ಮ ಸೊಸೆ ಚೆನ್ನಾಗಿದ್ದಾಳೆ, ಸಂಬಂಧ ಚೆನ್ನಾಗಿರ್ತದೆ, ಅತ್ತೆ ಚೆನ್ನಾಗಿದ್ದಾಳೆ. ನಿಜಕ್ಕೂ ಒಳ್ಳೆ ಕನಸು ಕಟ್ಕೊಂಡಿರ್ತೀವಿ ನಾವು. ಯಾವಾಗ ಅತ್ತೆ ಮಾವನಗಳ ಸಂಘರ್ಷ ಬರೋದಿಲ್ಲ, ಸೊಸೆಯಿಂದಿರೋದು ಅತ್ತೆ ಸೊಸೆ ಸಂಘರ್ಷನೇ ಇರ್ತದೆ. ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು. ನಾವು ತಿಳಿದುಕೊಳ್ಳೇಬೇಕಾಗಿರ್ತಕ್ಕಂಥ ನಮ್ಮ ಜೀವಿತ, ನಮ್ಮ ಕುಟುಂಬ ಒಂದು ಒಳ್ಳೆಯ ಕ್ರೈಸ್ತ ಕುಟುಂಬವಾಗಬೇಕಾಯ್ತದ. ನಿಮ್ಮ ಸಂಬಂಧಗಳು ಗಟ್ಟಿಯಾಗಬೇಕು. ಸಂಬಂಧಗಳು ಗಟ್ಟಿಯಾಗಬೇಕು. ಯಾರು ಬೇಡ್ರಿ, ಮಂದಿನ ಬೇಡ್ರಿ, ಬರೇ ಹತ್ತಿನ ಪ್ರೀತಿಸಿರಿ. ನೀವು ಬರೇ ಹತ್ತಿನ ಪ್ರೀತಿಸಿ ಸಾಕು. ಅತ್ತೆ ಸೊಸೆಯನ್ನು ಪ್ರೀತಿಸಿ ಶುರು ಮಾಡ್ತಾರೆ. ಅಲ್ಲಿ ನಿಮ್ಮ ಸಂಬಂಧ ಚೆನ್ನಾಗಿರ್ತದೆ. ಅಲ್ಲಿ ದೇವರು ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ. ಅಲ್ಲಿ ದೇವರು ನಿಮಗೆ ಒಳ್ಳೆಯ ಆಶೀರ್ವಾದಗಳನ್ನು ಕೊಡ್ತಾನೆ. ಸೈತಾನ ಮೆಲ್ಲಕ್ಕೆ ಕಾಲು ಕಿತ್ತುಕೊಳ್ತಾನೆ. ಸೈತಾನ ಮೆಲ್ಲಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಕಾಲು ಕಿತ್ತಾನೆ. 3ನೇ ಅಧ್ಯಾಯದ 11ನೇ ವಚನದಲ್ಲಿ ರೂತಳ ಪುಸ್ತಕದಲ್ಲಿ, ನನ್ನ ಮಗಳೇ ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲರಿಗೂ ಗೊತ್ತದೆ. ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ದೇವರ ಆಶ್ವಾಸನೆ ನೋಡಿ. ಅಲ್ಲಿ ಬಹುಜನು ಆ ಆಶ್ವಾಸನೆ ಕೊಡ್ತಾನೆ. ಅವನು ಕೂಡ ದೇವರ ಮನುಷ್ಯನಾಗಿದ್ದ. ಅವನು ನೀತಿ ನ್ಯಾಯವನ್ನು ಗಮನಿಸ್ತಕ್ಕಂಥವನಾಗಿದ್ದ. ಅವನ ಹತ್ರ ವಿಧೇಯತ್ವ ಇತ್ತು, ಅವನ ಹತ್ರ ನಂಬಿಕೆ ಇತ್ತು, ಅವನ ಹತ್ರ ಧರ್ಮ ಇತ್ತು. ಈಗೇನು ಸಂಬಂಧಿಗಳೇ ಅಲ್ಲ ನನಗೆ, ಆದರೂ ಕೂಡ ಅದನ್ನ ಹೇಳಿದೆ, ಅಮ್ಮ ನೀನು ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿಗೆಲ್ಲ ಗೊತ್ತಿದೆ. ಆ ರೀತಿಯಿಂದ ನಾವು ಪ್ರಸಿದ್ಧಿ ಆಗಬೇಕು. ಯಾವ ರೀತಿಯಿಂದ ಪ್ರಸಿದ್ಧಿ ಆಗಬೇಕು? ನಾನು ಗುಣವಂತೆ ಎಂದು ಊರಿಗೆಲ್ಲ ಪ್ರಸಿದ್ಧಿಯಾಗಬೇಕು. ಆ ಒಂದು ಸಂದರ್ಭದಲ್ಲಿ ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ನಾನು ಮಾಡ್ತೇನೆ. ನಿನಗೇನು ಅವಶ್ಯಕತೆ ಇದೆಯೋ, ನಿನಗೇನು ಬೇಕಾಗಿದೆಯೋ, ನಿನ್ನ ಹಸಿವು ಯಾವ ರೀತಿಯಿಂದ ಇದೆಯೋ, ನಿನಗೆ ಹೋಗ್ಲಿಕ್ಕೆ ಬಟ್ಟೆ ಬೇಕಾ, ಇರ್ಲಿಕ್ಕೆ ಮನೆ ಬೇಕಾ,
ಪ್ರತಿಯೊಂದನ್ನು ನಾನು ಕೊಡ್ತೇನೆ ಅಂತೇಳಿ ಆತನ ಆಶ್ವಾಸನೆ ಕೊಡ್ತೇನೆ. ಯಾವಾಗ ಕೊಡ್ತಾನೆ? ನೀನು ಗುಣವಂತೆ ಎಂದು ಊರಿನವರಿಗೆಲ್ಲ ಗೊತ್ತಾದಾಗ ಅಂತ ಕೊಡ್ತಾನೆ. ಈಗ ನನಗೆ ಬಂದಿದೆ, ನೀನು ವಿಧೇಯತ್ವದಲ್ಲಿ ಪ್ರಸಿದ್ಧಿ ಎಂದು, ಆದುದರಿಂದ ನೀನು ಹೇಳಿದೆಲ್ಲ ಮಾಡಬೇಕು. ಪ್ರತಿಯೊಬ್ಬೊಬ್ಬರು ನಾವು ಪ್ರಸಿದ್ಧಿಯನ್ನು ಪಡೆದುಕೊಳ್ಬೇಕಾಗಿದೆ, ಪ್ರಖ್ಯಾತಿಗೆ ಬರಬೇಕಾಗಿದೆ. ನಾವು ಒಂದು ವಿಷಯದಲ್ಲಿ ದೇವರ ಚಿತ್ತಕ್ಕೆ ಒಳಪಟ್ಟವರಾಗಿರ್ಬೇಕಾಗಿದೆ, ಕ್ರೈಸ್ತತ್ವವನ್ನು ಪರಿಪೂರ್ಣವಾಗಿ ಅನುಭವಿಸುವವರಾಗಬೇಕಾಗಿದೆ. ಆದುದರಿಂದ ಇಲ್ಲಿ ಹೇಳ್ತಾನೆ ಏನಂತಂದ್ರೆ, ನೀನು ನಿನ್ನ ಪ್ರತಿಯೊಂದು ನಡೆ ನುಡಿ ಪ್ರತಿಯೊಂದು ನನಗೆ ಗೊತ್ತಿದೆ. ನೀವ್ಯಾಕೆ ಚಿಂತೆ ಮಾಡ್ತಾರೆ? ನಾನಿದ್ದೇನೆ, ನನಗೆ ಗೊತ್ತಿದೆ, ನಾನು ಕೊಡ್ತೇನೆ ನಿನಗೇನು ಅವಶ್ಯಕತೆ ಅದನ್ನು ಕೊಡ್ತೇನೆ ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಇವತ್ತಿನ ದಿವಸದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಮುಂದೆ ಇನ್ನು ಕೆಲವು ವಾಕ್ಯಗಳನ್ನು ನಾವು ಓದೋಣ. ಅಪೊಸ್ತಲರ ಕೃತ್ಯ 19:14 ಅದಾಯಿತು. 16ನೇ ವಚನದಲ್ಲಿ ನೋಡೋಣ. 19:16 ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಒಂದು ವೇಳೆ ಹತ್ರ ಆ ಶಕ್ತಿ ಇಲ್ಲದೆ ಏನೋ ನಾವು ವೇಷ ಹಾಕೊಳ್ಬೇಕು, ಈ ಗೌನ ಹಾಕೊಳ್ಬೇಕು, ದೇವರ ಸೇವಕರು ಅಂತ ಹೇಳ್ಬೇಕು, ನಾನು ದೆವ್ವ ಬಿಡಿಸ್ತೀನಪ್ಪ ಅಂತೇಳಿ ಹೋದ್ರೆ ಇಲ್ಲ. ಆ ದೆವ್ವಗಳು ಏನ್ ಮಾಡಿದ್ವು? ಅವನ್ನ ಯಾಕಂತಂದ್ರೆ ನಿನ್ನ ಹತ್ರ ಸ್ಥಿರತ್ವ ಇಲ್ಲ, ನಿನ್ನ ಹತ್ರ ವಿಧೇಯತೆ ಇಲ್ಲ, ನೀನು ಸರಿಯಾಗಿ ನಡೆಯೋದಿಲ್ಲ, ಧರ್ಮದಲ್ಲಿ ನೀನು ಸ್ಥಿರವಾಗಿಲ್ಲ. ಅದಕ್ಕಾಗಿ ಆ ರೀತಿಯಿಂದ ನಮಗೆ ಬಂದು ಓದುತ್ತದೆ ಅಂತ ಹೇಳಿ ಮಾರ್ಕನ ಸುವಾರ್ತೆ 5:9-13 ದೆವ್ವಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿರ್ತದೆ. ದೆವ್ವಗಳು ಇವೆ, ಅದಕ್ಕೆ ರೂಪ ಇಲ್ಲ. ದೆವ್ವಗಳು ಇವೆ, ಅದು ಮನುಷ್ಯನ ರೂಪದಲ್ಲಿ ಬರೋದಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಅದು ಒಂದು ಕೆಟ್ಟ ಯೋಚನೆ. ಆತ್ಮ ಅವನು ದೆವ್ವ ಅಂತಂತಂದ್ರೆ ಅಷ್ಟು ಹಗುರಾದವನಲ್ಲ. ದೇವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ದೇವದೂತನು ಅಲ್ಲಿ ಮಾಡಿರ್ತಕ್ಕಂಥ ಅನಾಚಾರಕ್ಕಾಗಿ ಅಲ್ಲಿಂದ ಭೂಮಿಗೆ ತಳ್ಳಲ್ಪಟ್ಟಿರ್ತಕ್ಕಂಥವನು. ಮಾರ್ಕ 5:9ನೇ ವಚನದಿಂದ ನಿನ್ನ ಹೆಸರೇನೆಂದು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು, ಯಾಕಂದ್ರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಳ್ಳುವುದು. ನಾವು ನೋಡಿದ್ರೆ ಒಂದ್ಸಲ ನಾನು ಪಿಕ್ಚರ್ನ ನೋಡಿದೆ. ದೇವರ ಒಂದು ಪಿಕ್ಚರ್ ಇತ್ತು. ಆ ಪಿಕ್ಚರ್ನಲ್ಲಿ ದೆವ್ವಗಳ ಹಂದಿಗಳ ಮೇಲೆ ಹೋಗ್ತಕ್ಕಂಥ ಒಂದು ಸೀನ್, ಅದು ಸತ್ಯವೇದದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಯೇಸು ಆ ದೆವ್ವಗಳನ್ನು ಗದರಿಸ್ತಾನೆ. ಆ ಗದರಿಸಿದಂತಹ ಸಂದರ್ಭದಲ್ಲಿ ಆತ ಕೇಳ್ತಾನೆ, ನಿನ್ನ ಹೆಸರು ಹೇಳು, ನಿನ್ನ ಹೆಸರು ಹೇಳಂತಂದ್ರೆ ಏನ್ ಹೇಳ್ತದೆ ಅದು? ಇಲ್ಲಿ ಹೇಳ್ತಾರೆ ಮೊನ್ನೆ 8 ದಿನ ಹಿಂದೆ ಹಾಕ್ತಾರಂತಂದ್ರೆ ಅವರ ಹೆಸರು ಹೇಳು. ಇಲ್ಲ, ಅಲ್ಲಿ ಹೇಳಿಲ್ಲ. ಯಾಕಂತಂದ್ರೆ ನಿಜವಾದ ದೇವರೇ ಪ್ರತ್ಯಕ್ಷನಾದಾಗ ಒರಿಜಿನಲ್ ಉತ್ತರ ಬರಬೇಕಾಗಿದೆ. ಅಲ್ಲಿ ಒರಿಜಿನಲ್ ಉತ್ತರ ಏನ್ ಬಂತು? ನನ್ನ ಹೆಸರು ದಂಡು. ಯಾಕಂದ್ರೆ ನಾವು ಬಹು ಮಂದಿ ಇದ್ದೇವೆ ಎಂದು ಹೇಳಿದಲ್ಲಿ ಒಂದಿರಲಿಲ್ಲ ದೆವ್ವ, ಸುಮಾರು 2,000ಕ್ಕಿಂತ ಹೆಚ್ಚು ಆತ್ಮಗಳಲ್ಲಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡ್ಕೊಂಡು ನಾವೆಲ್ಲ ಚಂದ ಇಲ್ಲೇ ಮಾಡ್ಕೊಂತಿದೀವಪ್ಪ, ದಯವಿಟ್ಟು ನಾನು ಕಾಡ್ಬೇಡ, ನೀನು ಊರು ಕೂಡ ನೀನು ಬಾಡಿಗೆ ಏನಂತಂದ್ರೆ ಹೇಳಿಲ್ಲ ಅಂತ. ನಿನ್ನ ದೆವ್ವಗಳನ್ನ ಕಣ್ಣೆದುರು ನೋಡಿ ನಾನು ನಿನ್ನನ್ನು ಇಲ್ಲಿ ಬಿಟ್ಬಿಡ್ಬೇಕಾ? ಇಲ್ಲ, ಬಿಟ್ಬಿಡೋದಿಲ್ಲ ನೀನು ಅಂತಂದಾಗ ನೀವು ಹೋಗ್ರಿ. ಎಲ್ಲಿ ಹೋಗ್ರಿ ನೀವು? 11ನೇ ವಚನ. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯ್ತಿತ್ತು. ಆ ದೆವ್ವಗಳು ಆ ಹಂದಿಯೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಒಂದು ಹಂದಿಯೊಳಗೆ ಹೋಗುವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರುಗಟ್ಟೆ ಸತ್ತಿತ್ತು. ಹೆಚ್ಚು ಕಡಿಮೆ 2,000 ಹಂದಿಗಳನ್ನು, ಪ್ರತಿಯೊಂದರಲ್ಲಿ 2,000 ದೆವ್ವಗಳು ಹಂದಿ ಮನೆಯಲ್ಲಿ ಹೋಗಿದ್ದವು ಅಂತೇಳಿ ಅಲ್ಲಿ ಹೇಳ್ತದೆ. ಅದಕ್ಕಾಗಿ ಪ್ರೀತಿಯುಳ್ಳ ನನ್ನ ಸಭಾ ಬಂಧುಗಳಲ್ಲಿ ಮತ್ತೆ ಒಂದು ದೇವರ ಬಗ್ಗೆ ಹೇಳ್ತೇನೆ. ಅಪೊಸ್ತಲರ ಕೃತ್ಯ 16 ನೋಡ್ರಿ, 16, 17, 18ರಲ್ಲಿ ನೋಡೋಣ. ಅಪೊಸ್ತಲರ ಕೃತ್ಯ 16, 17, 18. ಪೌಲನು ನಾವು ಹೋಗುತ್ತಿರುವಾಗ ಅವಳ ಹಿಂದೆ ಬಂದು, ಆ ಮನುಷ್ಯರು ಪರಾತ್ಪರನಾದ ದೇವರ ದಾಸರು ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ
ಪೌಲನು ಬಹಳವಾಗಿ ಬೇಸರಪಟ್ಟು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಹೆಣ್ಣುಮಗಳ ಮೈಯಲ್ಲಿ ಬಂದಿತು. ದಿನಾ ಕಾಡ್ತಿತ್ತಂತೆ ಪೌಲನು. ಸುವಾರ್ತೆ ಸಾರ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜನಕ್ಕೆಲ್ಲ ಕೂಗಿ ಹೇಳ್ತಿದ್ದಂತೆ, ರಕ್ಷಣೆ ಕೊಡ್ತಕ್ಕಂಥ ದೇವರ ವಿಷಯವಾಗಿ ಆತನು ಸುವಾರ್ತೆ ಸಾರ್ಲಿಕ್ಕೆ ಬಂದಿದ್ದಾನೆ, ಈ ರೀತಿಯಿಂದ ಹೇಳ್ತಿತ್ತಂತೆ. ಇನ್ನ ಇದೇ ಆಟ ಅಂತಂದ್ರೆ ಸಾಕಾಗ್ಬಿಟ್ಟಂತಂದ್ರೆ ಅಂದ್ರೆ ದೆವ್ವ ಆ ಹೆಣ್ಣು ಮಗಳ ಮೈಯಲ್ಲಿ ಸೇರಿ ಈ ರೀತಿಯಿಂದ ನಾಟಕ ಆಡ್ತಕ್ಕಂಥದ್ದನ್ನು ಅದನ್ನು ಗಮನಿಸಿ ಕೋಪಗೊಂಡು ಒಂದ್ಸಲ ಹೇಳ್ಬಿಟ್ಟಂತೆ, ಹೋಗು, ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಆಣೆ ಇಟ್ಟು ನಿನ್ನನ್ನು ಗದರಿಸ್ತೇನೆ, ನೀನು ಹೋಗಿಬಿಡು ಅಂತಂದಾಗ ಆಗಿಂದಾಗಲೇ ಏನಾಗಿತ್ತದು, ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲೇ ಅದು ಬಿಟ್ಟು ಹೋಯಿತು. ಈ ರೀತಿಯಿಂದ ಈ ಒಂದು ಶುಭ ಸಂದೇಶವು ಪ್ರಿಯರೇ, ನಾವು ದೆವ್ವಗಳನ್ನ ನಮ್ಮ ಕಾಲ ಕೆಳಗೆ ಹಾಕಿಕೊಂಡು ನಾವು ತುಳಿಯಬೇಕಾಗಿದೆಯಾದರೆ, ನಮಗೆ ನಿಜವಾದ ಶಕ್ತಿ ಒರಿಜಿನಾಲಿಟಿ ಬೇಕಾಗಿದೆಯಾದರೆ, ನಾವು ಯಾವಾಗಲೂ ಧರ್ಮದಲ್ಲಿ ಸ್ಥಿರವಾಗಿದ್ದು ದೀನತೆಗೆ ಅಧೀನರಾಗಿ ವಿಶ್ವಾಸದಲ್ಲಿ ವಿಧೇಯತ್ವದಲ್ಲಿ ಮುಂದುವರೆದು ನಂಬಿಕೆಯಲ್ಲಿ ಸ್ಥಿರವಾಗಿ ನಾವು ನಿಂತಿದ್ದೀಯಾದರೆ ನಿಜಕ್ಕೂ ದೇವಗಳು ನಿಮ್ಮ ಕುಟುಂಬದಲ್ಲಿ ನಿಮ್ಮೆಲ್ಲರ ಕಾಲ ಕೆಳಗೆ ಬಿದ್ದು ದೂರವಾಗ್ತವೆ. ನಮ್ಮ ಕುಟುಂಬ ಯಾವಾಗಲೂ ಸಮೃದ್ಧವಾಗಿ ಮುನ್ನಡೆಯುತ್ತದೆ. ದೇವರನ್ನ ಆಶೀರ್ವದಿಸಿ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎದ್ದು ನಿಂತುಕೊಂಡು ಹಾಡುವ ಸಂಗೀತದಲ್ಲಿ 229ನೇ ಸಂಗೀತ. ನನ್ನನ್ನು ಯೇಸುವೆ ಸ್ನೇಹಿಸಿದ್ದಿ, ನಾನೇನು ನಿನಗೆ ಸಲ್ಲಿಸಲಿ, ಪ್ರೀತಿಯ ಮಾಡುವೆ, ದಾಸನ ನಿರುವೆ, ಹೃದಯ ಕಾಣಿಕೆ ಅರ್ಪಿಸುವೆ ಅಂತಕ್ಕಂಥ 229. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು